today, after Big Boss, life has changed in many ways. ನಾನೀಗ ನಿಮ್ಗೊಂದು ಚಿಕ್ಕ ಟೈಟಲ್ ಕೊಟ್ಟಿರ್ತಾರೆ, ಕಟಿಂಗ್ ಸ್ಟಾರ್ ಎಲ್ಲ ಆಯಿತು. ಹೌ ಡು ಯು ಇಂಟೆಂಡ್ ಟು ಯೂಸ್ ಈ ಬಿಗ್ ಬಾಸ್ದು ಸಕ್ಸಸ್ ಟು ಎವ್ರಿ ಸಕ್ಸಸ್ ವಿಲ್ ಗಿವ್ ಯು ಅ ಮೈಲೇಜ್ ಅಲ್ವಾ? ಈಗ ಇದ್ರ ಸಕ್ಸಸ್ ಸಿಕ್ಕಿದ್ರೆ ಅದೊಂದು ಮಿನಿಮಮ್ 1 ವರ್ಷ 2 ವರ್ಷ ನೀವು ಅದನ್ನು ಹೆಂಗೆ ಶೇಪ್ ಮಾಡ್ಕೊತೀರಾ, ದಟ್ ವಿಲ್ ಬಿ ದ ನೆಕ್ಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಯು. ಸೊ ಹೌ ಆರ್ ಯು ಲುಕಿಂಗ್ ಅಟ್ ದ ನೆಕ್ಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್? See, I've signed a couple of movies with big stars. ಅದು ಅವರೇನೇ ಹೇಳಿ ಅಂದ್ಬಿಟ್ಟು ನಾನು ಇವತ್ತರೆಗೂ ಐ ಹ್ಯಾವ್ ನಾಟ್ ಟೋಲ್ಡ್ ಅಬೌಟ್ ಇಟ್, ಐ ಹ್ಯಾವ್ ನಾಟ್ ಸ್ಪೋಕನ್ ಅಬೌಟ್ ಇಟ್, ಬಟ್ ವೆರಿ ಸೂನ್ ಯು ಗೈಸ್ ವಿಲ್ ನೋ ಅಬೌಟ್ ಇಟ್. ಒಂದು ಎರಡನೇದು, ಬಿಗ್ ಬಾಸ್ ಫೇಮ್ ಎಸ್, ಜಾಸ್ತಿ ದಿನ ಇರೋದಿಲ್ಲ ಅನ್ನೋದೂ ನನಗೆ ಗೊತ್ತು. ಅಂದರೆ ನೆಕ್ಸ್ಟ್ ಸೀಸನ್ ಬರೋವರೆಗೂ ಈ ಸೀಸನ್ದು ಒಂದು ಹವಾ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಸೀಸನಲ್ಲಿ ಇನ್ನೊಬ್ಬ ವಿನಯ್ ಯಾರೋ ಬರ್ತಾನೆ, ಒಂದೊಂದು ಹವಾ ಇರುತ್ತೆ. ಬಟ್ ನಾನು ಬಿಗ್ ಬಾಸ್ಗೆ ಹೋದಾಗ ನಾನು ಅಂದ್ಕೊಂಡಿದ್ದೇನೆಂದರೆ, ಈ ಇಂಡಸ್ಟ್ರಿಗೆ ನಾನೇನು ಅನ್ನೋದು ಗೊತ್ತಾಗಬೇಕು. ಆ್ಯಂಡ್ ಇಫ್ ದೇ ವಾಂಟ್ ಮೀ ಆ್ಯಸ್ ಮೀ, ಐ ಶುಡ್ ಶೋ ದೆಮ್ ವಾಟ್ ಐ ಆ್ಯಮ್. ಅದನ್ನೇ ನಾನು ಅಲ್ಲಿ ಮಾಡ್ಕೊಂಡು ಬಂದಿದ್ದು. ಡ್ರಾಮಾ ಅಂತೂ ಮಾಡೋದಕ್ಕೆ ನನಗೆ ಬರೋದಿಲ್ಲ. ಡ್ರಾಮಾ ಮಾಡೋರು ನೋಡಿದ್ರೆ ನನಗೆ ಆಗೋದಿಲ್ಲ. ಇದೆರಡೂ ತುಂಬ ಪ್ರಾಬ್ಲಮ್ ಆಯಿತು ನನಗೆ ಬಿಗ್ ಬಾಸ್ ಹೌಸ್ನಲ್ಲಿ. ಬಟ್ ದೆನ್ ಅದಕ್ಕೋಸ್ಕರ ನಾನು ಎಲ್ಲೂ ಚೇಂಜ್ ಆಗೋದಕ್ಕೂ ಹೋಗಲಿಲ್ಲ. ಐ ವಾಸ್ ವಾಟ್ ಐ ಆ್ಯಮ್. ಆ್ಯಂಡ್ ಬಿಗ್ ಬಾಸಿಂದ ಬಂದಮೇಲೆ ದೇ ವರ್ ಲಾಟ್ ಆಫ್ ಆಪರ್ಚುನಿಟೀಸ್. ಅಂದರೆ ಮೂವೀಸ್ದು ತುಂಬ ಆಪರ್ಚುನಿಟೀಸ್ ಬಂತು, ತುಂಬ ಸ್ಕ್ರಿಪ್ಟ್ಸ್ ಬಂತು. ನನಗೆ ಲೀಡ್ ಮಾಡೋದಕ್ಕೆ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಬಿಕಮ್ ಅ ಹೀರೋ. ನನಗೆ ಐ ಲೈಕ್ ಟು ಪ್ಲೇ ಆ್ಯಂಟಿ ಹೀರೋಸ್, ವಿಲನ್. ಎಲ್ಲರೂ ಹೀರೋ ಆದರೆ ವಿಲನ್ ಯಾರಾಗ್ತಾರೆ ಹೇಳಿ? ಅಥವಾ ವಿಲನ್ ಇದ್ರೆ ತಾನೇ ಹೀರೋಗೆ ಮರ್ಯಾದೆ. ಎಕ್ಸಾಕ್ಟ್ಲಿ. ಸೊ ನಮ್ಮ ಇಂಡಸ್ಟ್ರಿನಲ್ಲಿ ನನಗೆ ಮುಂಚೆಯಿಂದ ಏನು ಅನಿಸಿದ್ದು ಅಂದರೆ, ವಿಲನ್ಗಳಿಗೆ ತುಂಬ ಕೊರತೆ ಇದೆ. ಐ ಥಿಂಕ್ ಒಂದು ಕಾಲದಲ್ಲಿ ವಜ್ರಮುನಿ ಅವರು, ತೂಗುದೀಪ ಶ್ರೀನಿವಾಸ್ ಸರ್, ಈ ಥರದ ಆ ಟೈಮಲ್ಲಿ ದೇ ವರ್ ಲೈಕ್ ಹ್ಯೂಜ್ ಲೆಜೆಂಡ್ಸ್. ಅಂದರೆ ಒಬ್ಬರನ್ನ ಬಿಟ್ಟರೆ ಒಬ್ಬರು ಖತರ್ನಾಕ್ ವಿಲನ್ಗಳಿದ್ರು. ಅದಾದಮೇಲೆ ಬರೀ ಕಾಮಿಡಿಯನ್ ಫೇಮಸ್ ಆದ್ರು ಅನ್ಸುತ್ತೆ. ಯಾ. ಆ್ಯಂಡ್ ಇವಾಗ ನೀವು ವಿಲನ್ಸ್ ಅಂತ ಕೇಳಿದ್ರೆ ಮುಂಬೈಯಿಂದ ಕರ್ಕೊಂಬರ್ತಾರೆ, ಹೈದ್ರಾಬಾದಿಂದ ಕರ್ಕೊಂಬರ್ತಾರೆ. ವೈ? ನಮ್ಮಲ್ಲಿ ಆ್ಯಕ್ಟ್ರೆಸ್ ಇಲ್ವಾ? ಏನು ಬಾಡಿ ಮಾಡಬೇಕು, ಮಾಡೋದಕ್ಕೆ ನಮಗೆ ಬರಲ್ವಾ? ಗಡ್ಡ ಬರಲ್ವಾ? ಕೂದಲು ಬರೋದಿಲ್ವಾ? ಇಲ್ಲ ಹೈಟ್ ಇಲ್ವಾ? ಪರ್ಸ್ನಾಲಿಟಿ ಇಲ್ವಾ? ಗೆಟ್ ಯುವರ್ ಥಾಟ್. ಪ್ರತಿಯೊಂದು ಬರುತ್ತೆ. ಸೊ ವೈ ಹೊರಗಡೆಯಿಂದ ಕರ್ಕೊಂಡ್ಬಂದು ಇಲ್ಲಿ ಮಾಡಿಸೋ ಬದಲು ನಮ್ಮ ಇಂಡಸ್ಟ್ರಿ, ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಇವಾಗ ಇಡೀ ಇಂಡಿಯಾ ತಿರುಗಿ ನೋಡುತ್ತೆ. ವಿ ಹ್ಯಾವ್ ಇಂಟ್ರಡ್ಯೂಸ್ಡ್ ಪ್ಯಾನ್ ಇಂಡಿಯಾ ಮೂವೀಸ್. ಎಲ್ಲೇ ಹೋದ್ರೂ ಕರ್ನಾಟಕದಿಂದ ಬಂದಿರೋದಾ ಅನ್ನೋ ಒಂದು ಸ್ಟೆಪ್ ಮೇಲೆ ನೋಡ್ತಾರೆ. ಹೈದ್ರಾಬಾದ್ ಶೂಟಿಂಗ್ ಹೋದರೆ ಕನ್ನಡ, ಓಕೆ, ಒಂದಷ್ಟು ಮೂವಿಗಳ ಹೆಸರು ಹೇಳ್ತಾರೆ. ಮುಂಬೈಗೆ ಹೋದರೆ ಮುಂಬೈನಲ್ಲೂ ಒಂದಷ್ಟು ಮೂವಿಗಳ ಹೆಸರು ಹೇಳ್ತಾರೆ. ನಿಮಗೆ ಐ ಥಿಂಕ್ ಮುಂಬೈ ಲೋಕಲ್ಸ್ನಲ್ಲೆಲ್ಲ ನಮ್ಮ ಕನ್ನಡ ಮೂವಿ ಡಬ್ಡ್ ವರ್ಷನ್ನೇ ಜಾಸ್ತಿ ನೋಡೋದು. ಫೋನಲ್ಲಿ ಪಾಸಾಗೋಗಿ ಪ್ರತಿ ಸಲಿನೂ ಅಷ್ಟೇ. ಐ ಕೀಪ್ ಸೀಯಿಂಗ್, ಅಂದರೆ ನಮ್ಮ ಸುದೀಪ್ ಸರ್ದಾಗಲಿ, ದರ್ಶನ್ ಸರ್ದಾಗಲಿ ವಾಯ್ಸ್ ಡಬ್ ಆಗಿರುವಂಥ ಡಬ್ಬಿಂಗಿಗೆ ಒಂದಷ್ಟು ಆ್ಯಕ್ಟರ್ಸಿಗೆ ಮಾರ್ಕೆಟ್ ಇದೆ, ಗೊತ್ತಿದೆ. ಕರೆಕ್ಟು. ಅದು ನೀವು ಹೇಳ್ತಾ ಇದ್ದೀರಾ. ಸೊ ಸಾಕಷ್ಟು ನೋಡ್ತಾರೆ. ಅಂದರೆ ಅವ್ರು ಕೇಳಿದ್ರೆ ಅವ್ರು ಹೇಳೋದೆಲ್ಲ ನಮ್ಮ ಆ್ಯಕ್ಟರ್ಗಳ ಹೆಸರು. ಯಾರು ನಿಮ್ಮ ಫೇವ್ರೇಟು ಅಂತಂದರೆ, ಬಾಲಿವುಡ್ ಆ್ಯಕ್ಟರ್ಸ್ ಬಗ್ಗೆ ಹೇಳೋದು ತುಂಬ ಕಡಿಮೆ. ಸೊ ಹಾಗಿರುವಾಗ ವಿಲನ್ಗಳು ಯಾಕೆ ಹೊರಗಡೆಯಿಂದ? ವಿಲನ್ಗಳೂ ಪ್ಯಾನ್ ಇಂಡಿಯಾ ಆಗ್ಬೋದಲ್ವ ಇಲ್ಲಿಂದಾನೆ. ದಟ್ ಈಸ್ ವಾಟ್ ಮೈ ಥಾಟ್ ಇಸ್, ಆ್ಯಂಡ್ ದಟ್ ಈಸ್ ವೇರ್ ಮೈ ವರ್ಕ್ ಇಸ್ ಗೋಯಿಂಗ್. ಏನು ಬೇಕು ನಮ್ಮ ಇಂಡಸ್ಟ್ರಿಗೆ? ಒಳ್ಳೆ ವಿಲನ್ ಬೇಕು, ಆ್ಯಕ್ಟಿಂಗ್ ಬೇಕು. ಆ್ಯಕ್ಟಿಂಗ್ ನಾವು ಮಾಡ್ತೀವಿ. ಯಾವ ಪ್ರಾಜೆಕ್ಟ್ಗೆ ಯಾವ ಥರ ಬಾಡಿ ಬೇಕು ಅದನ್ನು ನಾವು ಮಾಡ್ತೀವಿ. ಯಾವ ಥರ ಲುಕ್ ಬೇಕು ಅದು ನಾವು ಮಾಡ್ತೀವಿ. ನಮಗೂ ಒಂದು ಆಪರ್ಚುನಿಟಿ ಕೊಡಿ ಕನ್ನಡ ಇಂಡಸ್ಟ್ರಿನಲ್ಲಿ, ಕನ್ನಡ ಮೂವೀಸ್ನ ಬೆಳೆಸೋದಕ್ಕೆ. ಇವಾಗ ಬಿಗ್ ಬಾಸಿಂದ ಆ ಒಂದು ಆಪರ್ಚುನಿಟಿ ಬಂದಿದೆ. ಆ್ಯಂಡ್ ಐ ವಾಂಟ್ ನಮ್ಮ ಕನ್ನಡ ವಿಲನ್ಗಳು ಬೆಳಿಬೇಕು ನಮ್ಮ ಇಂಡಸ್ಟ್ರಿನಲ್ಲಿ ಅನ್ನೋದು ನನಗೆ ತುಂಬ ಇಷ್ಟ. ಆ್ಯಂಡ್ ಇಡೀ ಇಂಡಿಯಾನಲ್ಲಿ ಮಿಂಚಬೇಕು ಅವರು.